ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಜಾಯಿನ್ ಟು ಸಕ್ಸಸ್ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈಗಾಗಲೇ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಮಹಾಕುಂಭಮೇಳ ನಡೀತಾ ಇದೆ. ಈ ಕುಂಭಮೇಳದ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅಂದರೆ ಈ ಕುಂಭಮೇಳವನ್ನು ಯಾಕೆ ಆಚರಿಸಬೇಕು, ಇದರ ಧಾರ್ಮಿಕ ನಂಬಿಕೆಗಳೇನೇನು, ಹಾಗೂ ಪವಿತ್ರ ಸ್ನಾನದ ದಿನಾಂಕಗಳು ಯಾವ್ದ್ಯಾವುದು, ಪವಿತ್ರ ಸ್ನಾನದ ಮಹತ್ವ ಏನು ಇತ್ಯಾದಿ ವಿಷಯಗಳನ್ನು ನಾನು ನಿಮಗೆ ಈ ವಿಡಿಯೋ ಮುಖಾಂತರ ತಿಳಿಸ್ತಾ ಇದ್ದೀನಿ. ಸೊ ವಿಡಿಯೋನ ಕಂಪ್ಲೀಟಾಗಿ ಕೊನೆಯವರೆಗೂ ನೋಡಿ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ಜನವರಿ 13ರಿಂದ ಮಹಾಕುಂಭಮೇಳ ಆರಂಭವಾಗಿದೆ. ಈ ಮಹಾಕುಂಭಮೇಳ ಫೆಬ್ರವರಿ 26ಕ್ಕೆ ಮುಕ್ತಾಯವಾಗಲಿದ್ದು ಒಟ್ಟು 45 ದಿನಗಳ ಕಾಲ ನಡೆಯುತ್ತೆ. ಆದರೆ ಈಗ ನಡೆಯುತ್ತಿರುವಂತಹ ಕುಂಭಮೇಳವನ್ನು ಮಹಾಕುಂಭಮೇಳ ಎಂದು ಕರೆಯುತ್ತಾರೆ. ಇದು 144 ವರ್ಷಗಳಿಗೊಮ್ಮೆ ಬರುವಂತಹ ಕುಂಭಮೇಳವಾಗಿರುತ್ತದೆ. ಸಾಮಾನ್ಯವಾಗಿ ಅರ್ಧ ಕುಂಭಮೇಳವು 6 ವರ್ಷಕ್ಕೊಮ್ಮೆ, ಪೂರ್ಣ ಕುಂಭಮೇಳವು 12 ವರ್ಷಕ್ಕೊಮ್ಮೆ, ಹಾಗೆ ಈ ಮಹಾಕುಂಭಮೇಳವು 144 ವರ್ಷಗಳಿಗೊಮ್ಮೆ ನಡೆಯುತ್ತದೆ. ಸಾಮಾನ್ಯವಾಗಿ ಕುಂಭಮೇಳಗಳನ್ನು ನಮ್ಮ ದೇಶದಲ್ಲಿ ಕೇವಲ 4 ಸ್ಥಳಗಳಲ್ಲಿ ಆಯೋಜಿಸಲಾಗುತ್ತೆ. ಉತ್ತರ ಪ್ರದೇಶದ ಪ್ರಯಾಗ್ರಾಜ್, ಉತ್ತರಾಖಂಡದ ಹರಿದ್ವಾರ, ಮಧ್ಯಪ್ರದೇಶದ ಉಜ್ಜಯಿನಿ, ಮಹಾರಾಷ್ಟ್ರದ ನಾಸಿಕ್ನಲ್ಲಿ ಕುಂಭಮೇಳಗಳನ್ನು ಆಯೋಜಿಸಲಾಗುತ್ತೆ. ಆದರೆ 144 ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಯುತ್ತದೆ. ಸೂರ್ಯ ಮಕರ ರಾಶಿಗೆ ಪ್ರವೇಶಿಸಿದಾಗ ಮಹಾಕುಂಭಮೇಳ ಪ್ರಾರಂಭವಾಗುತ್ತದೆ. ಹಿಂದೂ ಧರ್ಮ ಗ್ರಂಥಗಳ ಪ್ರಕಾರ ಭೂಮಿಯ ಮೇಲಿನ 1 ವರ್ಷವು ದೇವರಿಗೆ 1 ದಿನಕ್ಕೆ ಸಮಾನವಾಗಿದೆ. ಇದರ ಪ್ರಕಾರ 12 ವರ್ಷಗಳ ಕಾಲ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಯುದ್ಧವಿತ್ತು. ಅದಕ್ಕಾಗಿಯೇ 12 ವರ್ಷಕ್ಕೊಮ್ಮೆ ಪೂರ್ಣ ಕುಂಭಮೇಳ ನಡೆಯುತ್ತದೆ. ದೇವರಿಗೆ 12 ವರ್ಷಗಳು ಭೂಮಿಯ ಮೇಲಿನ 144 ವರ್ಷಗಳಿಗೆ ಸಮಾನವಾಗಿದೆ. ಆದ್ದರಿಂದಲೇ ಈ 144 ವರ್ಷಗಳಿಗೊಮ್ಮೆ ಮಹಾಕುಂಭಮೇಳ ನಡೆಯುತ್ತದೆ. ಈಗ ಇದೇ ಮಹಾಕುಂಭಮೇಳ ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿದೆ ಮತ್ತು ಈ ಮಹಾಕುಂಭಮೇಳವನ್ನು ಪ್ರಯಾಗ್ರಾಜ್ನಲ್ಲಿ ಮಾತ್ರ ನಡೆಸಲಾಗುತ್ತೆ. ಪ್ರಯಾಗ್ರಾಜ್ ಗಂಗಾ, ಯಮುನಾ ಮತ್ತು ಸರಸ್ವತಿ ನದಿಗಳ ಸಂಗಮವಾಗಿರುವುದರಿಂದ ಈ ಮಹಾಕುಂಭಮೇಳವನ್ನು ಇಲ್ಲಿ ನಡೆಸಲಾಗುತ್ತದೆ. ಪ್ರಯಾಗ್ರಾಜ್ ಅಲ್ಲದೆ ಹರಿದ್ವಾರದ ಗಂಗಾ, ನಾಸಿಕ್ನ ಗೋದಾವರಿ ಮತ್ತು ಉಜ್ಜಯಿನಿಯ ಶಿಪ್ರಾದಲ್ಲಿಯೂ ಕುಂಭಮೇಳಗಳು ನಡೆಯುತ್ತವೆ. ಕುಂಭಮೇಳದ ಸಮಯದಲ್ಲಿ ಈ ನದಿಗಳಲ್ಲಿ ಪವಿತ್ರ ಸ್ನಾನ ಮಾಡಿದರೆ ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹಿಂದೂಗಳ ನಂಬಿಕೆ. ಪುರಾಣಗಳ ಪ್ರಕಾರ ದೇವತೆಗಳು ಮತ್ತು ರಾಕ್ಷಸರು ಅಮೃತಕ್ಕಾಗಿ ಕ್ಷೀರಸಾಗರವನ್ನು ಮಂಥನ ಮಾಡಿದರು. ಅಂದು ಹೊರಬಂದ ಅಮೃತಕ್ಕಾಗಿ 12 ದಿನಗಳ ಕಾಲ ದೇವತೆಗಳು ಮತ್ತು ರಾಕ್ಷಸರ ನಡುವೆ ಘೋರ ಯುದ್ಧ ನಡೆಯಿತು. ಆಗ ಆ ಅಮೃತದ ಕೆಲವು ಹನಿಗಳು ನೆಲದ ಮೇಲೆ ಬಿದ್ದವು ಎಂದು ನಂಬಲಾಗಿದೆ. ಪ್ರಯಾಗ್ರಾಜ್, ಉಜ್ಜಯಿನಿ, ಹರಿದ್ವಾರ ಮತ್ತು ನಾಸಿಕ್ಗಳಲ್ಲಿ ಅಮೃತದ ಹನಿಗಳು ಬಿದ್ದವು. ಆದ್ದರಿಂದ ಈ 4 ಸ್ಥಳಗಳು ಪವಿತ್ರ ತೀರ್ಥ ಸ್ಥಳಗಳು ಎಂಬ ನಂಬಿಕೆಯಿಂದ ಈ ಸ್ಥಳಗಳಲ್ಲಿ ಕುಂಭಮೇಳವನ್ನು ನಡೆಸಲಾಗುತ್ತದೆ ಎಂದು ಈಗಲೂ ನಂಬಲಾಗಿದೆ. ಇನ್ನು ಪವಿತ್ರ ಸ್ನಾನದ ದಿನಾಂಕಗಳು ಯಾವ್ದ್ಯಾವುದು ಅಂತ ನೋಡೋದಾದರೆ, ಮಹಾಕುಂಭಮೇಳದ ಸಮಯದಲ್ಲಿ ಭಕ್ತರು ಮಾಡುವ ಪವಿತ್ರ ಸ್ನಾನವು ಅತ್ಯಂತ ಮಹತ್ವದ್ದಾಗಿದೆ. 2025ರ ಮಹಾಕುಂಭಮೇಳವು ಪವಿತ್ರ ಸ್ನಾನವನ್ನು ಮಾಡಲು ಕೆಲವು ಪ್ರಮುಖ ದಿನಾಂಕಗಳನ್ನು ಘೋಷಿಸಿದೆ. ಮೊದಲ ಪವಿತ್ರ ಸ್ನಾನವನ್ನು ಜನವರಿ 13ರಂದು ಪುಷ್ಯ ಹುಣ್ಣಿಮೆ ಎಂದು ಮಾಡಲಾಗುತ್ತದೆ. ಎರಡನೆಯ ಪವಿತ್ರ ಸ್ನಾನವನ್ನು ಜನವರಿ 14ರಂದು ಮಕರ ಸಂಕ್ರಾಂತಿ ದಿನ ಮಾಡಲಾಗುತ್ತದೆ. ಹಾಗೆಯೇ ಮೂರನೇ ಪವಿತ್ರ ಸ್ನಾನವನ್ನು ಜನವರಿ 29ರ ಅಮಾವಾಸ್ಯೆಯ ದಿನದಂದು ನಡೆಸಲಾಗುತ್ತದೆ. ನಾಲ್ಕನೆಯ ಪವಿತ್ರ ಸ್ನಾನ ಫೆಬ್ರವರಿ 3ರಂದು ವಸಂತ ಪಂಚಮಿ ಎಂದು ನಡೆಯುತ್ತದೆ. ಫೆಬ್ರವರಿ 12ರಂದು ಮಾಘ ಪೂರ್ಣಿಮೆಯ ದಿನದಂದು 5ನೇ ಪವಿತ್ರ ಸ್ನಾನ ಹಾಗೂ ಕೊನೆ ಮತ್ತು 6ನೆಯ ಪವಿತ್ರ ಸ್ನಾನ ಮಹಾಕುಂಭಮೇಳದ ಕೊನೆಯ ದಿನವು ಅಂದರೆ ಫೆಬ್ರವರಿ 26ರಂದು ಮಹಾಶಿವರಾತ್ರಿಯಲ್ಲಿ ಕೊನೆಗೊಳ್ಳುತ್ತದೆ.
ಹೀಗೆ ಮಹಾಕುಂಭಮೇಳದ ಸಮಯದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡುವುದರಿಂದ ಎಲ್ಲ ಪಾಪಗಳು ತೊಳೆದು ಮೋಕ್ಷ ಪ್ರಾಪ್ತಿಯಾಗುತ್ತದೆ ಎಂದು ಹಿಂದೂಗಳು ಬಲವಾಗಿ ನಂಬುತ್ತಾರೆ. ಈ ಪವಿತ್ರ ಸ್ನಾನದ ಮಹತ್ವ ಏನು ಅಂತ ಅಂದರೆ ಆತ್ಮಶುದ್ಧೀಕರಣ, ಪಾಪ ವಿಮೋಚನೆ, ಕರ್ಮಗಳನ್ನು ಕಳೆಯುವುದು, ಮುಕ್ತಿ ಹಾಗೂ ಸ್ವರ್ಗ ಪ್ರಾಪ್ತಿ ಆಗಿರುತ್ತೆ. ಈ 144 ವರ್ಷಗಳಿಗೊಮ್ಮೆ ನಡೆಯುವಂತಹ ಮಹಾಕುಂಭಮೇಳಕ್ಕೆ ಲಕ್ಷಾಂತರ ನಾಗಸಾಧುಗಳು, ಸನ್ಯಾಸಿಗಳು, ಜ್ಯೋತಿಷಿಗಳು, ಧಾರ್ಮಿಕ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರ ಜೊತೆಗೆ ಕೋಟ್ಯಾಂತರ ಭಕ್ತರು ಭಾಗಿಯಾಗಿ ಆ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಇದಿಷ್ಟು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ನಲ್ಲಿ ನಡೆಯುತ್ತಿರುವಂತಹ ಮಹಾಕುಂಭಮೇಳದ ಮಾಹಿತಿಯಾಗಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ, ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮುಖಾಂತರ ತಿಳಿಸಿ. ಹಾಗೆ ಇನ್ನೂ ಯಾರಾದರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಧನ್ಯವಾದಗಳು.